ನನ್ ಮಗಳು ಮಾಣಿಕ್ಯನ ತನ್ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ಲು. ಆದ್ರೆ ಕೊಟ್ಟಿದ್ ಮಾತನ್ನ ಇವಳು ಉಳಿಸ್ಕೊಳ್ಳಿಲ್ಲ. ಇವಾಗ ಎಲ್ರ ಮುಂದೆ ಒಳ್ಳೆ ತರ ಮಾತಾಡ್ತಿದ್ದಾಳೆ. ನೀನ್ ಏನ್ ಮಾಡಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡು. ಅಯ್ಯೋ ಅಂಬಿಕಾ ಅಮ್ಮ, ನೀವು ನಮ್ಮ ಅತ್ತೆ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡ್ಬೇಡಿ. ಅವರು ತುಂಬಾ ಒಳ್ಳೆಯವರು. ಏಯ್ ನಾಟಕದ ರಾಣಿ, ನೀನ್ ಬಾಯಿ ಮುಚ್ಕೊಂಡಿರು. ಮಾತಾಡಿದ್ರೆ ನಿನ್ ನಾಲ್ಗೆನ ಸೀಳ್ಬಿಡ್ತೀನಿ. ನೀವ್ಯಾಕ್ ಬುದ್ಧಿ ಇಲ್ದವ್ರ ತರ ಆಡ್ತಾ ಇದ್ದೀರಾ? ನಿಜ ಮಾತಾಡ್ತಿದೀವಿ ಅಂತ ಹೇಳಿ ನೀವಿಬ್ರು 10 ಜನರ ಮಧ್ಯೆ ಬಂದು ನಿಮ್ ಮರ್ಯಾದೆನ ನೀವೇ ಕಳ್ಕೊತಾ ಇದ್ದೀರಾ. ಅಂಬಿಕಾ, ನೀನು ಸುಬೇದಾರ್ ಹೆಂಡತಿ ತಾನೆ? ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗ್ ಮಾಡಿದ್ರೆ ನಿಮ್ ಪ್ರತಿಷ್ಠೆ ಎಲ್ಲ ಗಾಳಿಗ್ ತೂರ್ ಹೋಗುತ್ತೆ ಅಂತ ಅರ್ಥ ಆಗ್ತಾ ಇಲ್ವಾ? ಆ ಅಂತಸ್ತು ಇವಳದ್ದಲ್ಲ ಅತ್ತೆ. ಅಷ್ಟಕ್ಕೂ ಇವಳಿಗೆ ಯಾವ ಯೋಗ್ಯತೆನೂ ಇಲ್ಲ. ಇವಳೊಬ್ಳು ದೊಡ್ಡ ಗಯ್ಯಾಳಿ, ಬ್ರಹ್ಮರಾಕ್ಷಸಿ. ಆ ಜಮೀನ್ದಾರನ್ನ ಮದ್ವೆ ಆಗಿದ್ದಾಳಲ್ವಾ, ಅದಕ್ಕೆ ಒಡವೆಗಳನ್ನ ಹಾಕೊಂಡ್ ತಿರುಗ್ತಾ ಇದ್ದಾಳೆ. ಏಯ್, ನಮ್ಮ ಅಮ್ಮನ್ ಬಗ್ಗೆ ಇಷ್ಟ ಬಂದ ಹಾಗೆ ಮಾತಾಡ್ಬೇಡ. ಮಾತಾಡ್ಲಿ ಬಿಡು. ಇವಳೆಂತವಳು ಅಂತ ಇಡೀ ಊರ್ಗೆ ಗೊತ್ತು. ಇವಳು ಎಷ್ಟೊಂದ್ ಕುತಂತ್ರಗಳನ್ನ ಮಾಡ್ತಾಳೆ, ಎಷ್ಟು ಸ್ವಾರ್ಥಿ ಅಂತ ಎಲ್ರಿಗೂ ಗೊತ್ತು. ಜಿಗಣೆ ತರ ಬಡವ್ರ ರಕ್ತನ ಹೀರ್ತಾಳೆ. ಇವಳು ಹೀಗೆ ಬ್ರಹ್ಮರಾಕ್ಷಸಿ ತರ ಇರೋದಕ್ಕೆ ಇವಳು ಗಂಡ ಇವಳನ್ನ ಬಿಟ್ಟು ಹೋಗಿರೋದು. ಪಾಪ ಇವಳ ಗಂಡ ತುಂಬಾ ಒಳ್ಳೆಯವನು. ಮಾತಿನ ಮೇಲೆ ಹಿಡ್ತಾ ಇರ್ಲಿ ಅಂಬಿಕಾ. ಬೆಳಗ್ಗೆ ಎದ್ರೆ ಮೋಸ ಮಾಡೋ ನಿನಗೆ ನನ್ ಮಾತ್ ಮೇಲೆ ಹಿಡ್ತಾ ಇರ್ಲಿ ಅಂತ ಹೇಳೋ ಅಧಿಕಾರ ಇಲ್ಲ. ನಾವು 100 ತೊಲ ಚಿನ್ನದ ಜೊತೆಗೆ ನಮ್ ಮಾಣಿಕ್ಯನ್ನ ಅವ್ರ ಮನೆ ಕಳ್ಸೋಣ ಅನ್ಕೊಂಡಿದ್ವಿ. ನನ್ ಮಗಳನ್ನ ತನ್ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ಲು. ಆದ್ರೆ ಈ ದುಷ್ಟೆ ನಮ್ಗೆ ಮೋಸ ಮಾಡಿದ್ಲು. ಇವಳ ದೇಹದಲ್ಲಿ ಅಣು ಅಣುಗಳಲ್ಲೂ ಅಹಂಕಾರನೇ. ಸುಳ್ಳು ಹೇಳ್ಬೇಡ. ನೋಡಿ, ನಾನ್ ಅಂಬಿಕಾಗೆ ಯಾವ ಪ್ರಮಾಣನೂ ಮಾಡಿಲ್ಲ. ಇಲ್ ನೋಡು, ನೀನು ಮಾತ್ ತಪ್ಪಿದ್ದಕ್ಕೆ ನಿನ್ಗೀಗ ತಕ್ಕ ಪ್ರತಿಫಲ ಸಿಕ್ಕಿದೆ. ನಮ್ಮನ್ನ ತಿರಸ್ಕಾರ ಮಾಡ್ದೆ. ಇವಾಗ ನೋಡು ನೋಡು ಏನಾಯ್ತು ಅಂತ. ಮಗಳಿಗೆ ಹಿತ್ತಾಳೆ ಒಡವೆಗಳನ್ನ ಹಾಕಿ ಈ ಸಕ್ಕು ಅವರಪ್ಪ ನಿನ್ಗಿಷ್ಟೇ ಸಾಕು ಬಿಡು ಮನೋರಮ ಅಂದಿದ್ದಾನೆ. ನೋಡಿ ನೋಡಿ, ಇವ್ರಿಬ್ಬರನ್ನು ಒಂದ್ಸಲ ನೋಡಿ. ಹಸಿ ಸುಳ್ಳು ಹೇಳೋ ಅತ್ತೆ, ಅವಳನ್ನೇ ಮೀರ್ಸೋ ನಂಬಿಕೆ ದ್ರೋಹ ಮಾಡೋ ಬುದ್ಧಿ ಇಲ್ದೇ ಇರೋ ಸೊಸೆ. ನೋಡಕ್ಕೆ 2 ಕಣ್ ಸಾಲಲ್ಲ. ನಿನಗ್ ತಕ್ಕ ಶಾಸ್ತಿನೇ ಆಗಿದೆ. ತಕ್ಕ ಶಾಸ್ತಿ ಆಯ್ತು. ಅಣ್ಣ, ದೊಡ್ಡಮ್ಮ ಕೋಪದಿಂದ ಸಕ್ಕುವತ್ಗೆನ ಕರ್ಕೊಂಡು ಹೋದ್ರು. ನೀನ್ ಹೋಗಿ ನೋಡ್ಕೊಂಬ ಅಣ್ಣ. ನನ್ಗೆ ತುಂಬಾ ಭಯ ಆಗ್ತಿದೆ. ಅವಳ ಬಗ್ಗೆ ನಿನ್ಗ್ಯಾಕೋ? ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಯಾಕೆ ಅಳು ಮುಖ ಮಾಡ್ಕೊಂಡಿದ್ಯಾ? ಸಂತೋಷದಿಂದ ನಾಟ್ಯ ಮಾಡು ಅಂತ್ಯಾ? ಅತ್ಗೆ ಎದ್ದಾಗಿಂದ ಮನೆ ಕೆಲಸ ಮಾಡ್ತಾ ಇರ್ತಾರೆ. ತಪ್ಪು ಮಾಡದೇ ಇದ್ರು ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಅವ್ರಷ್ಟು ಒಳ್ಳೆಯವರಾದ್ರೂ ಕೂಡ ಏನಿವಾಗ ಏನಾಯ್ತು? ಅವಳಿಗೇನಾಯ್ತು ಈಗ? ಅಷ್ಟಕ್ಕೂ ಆ ಸಕ್ಕುಗ್ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವಳೇ ಕೆಲ್ಸಕ್ ಬಾರ್ದೋಳು ಅನ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಕೂಡ ಅದೇ ತರ ಇದ್ದಾರೆ. ಎಷ್ಟು ಮೋಸ, ಎಷ್ಟು ದ್ರೋಹ ಅಂತ ನೀಚ್ರಿಗುಟ್ಟಿದ್ ಮಗ್ಳು ತಾನೆ ಹೀಗೆ ಇರ್ತಾಳೆ. ಅವಳಿಗೆ ಪೂಜೆ ಮಾಡುವಂತೀಯ ನೀನು? ಅಯ್ಯೋ, ಎಷ್ಟು ಭಯಂಕರವಾದ ತಪ್ಪು ಮಾಡಿದಾಳೆ. ನೀವೇ ನೋಡಿದ್ರಲ್ಲ. ಇವನಪ್ಪ ದೊಡ್ಡ ದಯಾಮಯಿ ಹೆಂಡತಿಗೋಸ್ಕರ ಹೊರಟು ನಿಂತಿದ್ದಾನೆ. ನೀನ್ ಹೋಗ್ಬಾರ್ದು ದಿಗು. ಈಗ್ಲೇ ಹೇಳ್ತಿದ್ದೀನಿ ಕೇಳು. ಸಕ್ಕುನ ಕಾಪಾಡ್ತೀನಿ ಅಂತ ನೀನ್ ಅವಳ ಹಿಂದೆನೆ ಹೋದೆ ಅಂದ್ರೆ ಅಮ್ಮ ನಿನ್ನ ಖಂಡಿತ ಕ್ಷಮಿಸಲ್ಲ ಕಣೋ. ಉಗ್ರ ರೂಪ ತಾಳ್ತಾಳಷ್ಟೇ. ಅವಳ ಹಿಂದೆ ಬರ್ಬೇಡ ಅಂತ ಪದೇ ಪದೇ ಹೇಳಿದಾಳೆ, ಆದ್ರೂ ಹೊರಟಿದ್ಯಲ್ಲ. ಸಕ್ಕು ತರ ಮೋಸ ವಂಚನೆ ಮಾಡೋರ್ಗೆಲ್ಲ ಬೆಂಬಲ ಕೊಡ್ಬಾರ್ದು. ಇದ್ ನಿಂಗೆ ಅರ್ಥ ಆಗ್ತಿಲ್ವಾ? ಅಕ್ಕ, ಈಗ ನಡೆದಿರೋ ಘಟನೆಯಲ್ಲಿ ಸಕ್ಕುವತ್ಗೆ ತಪ್ಪೇನಿದೆ? ಹೌದು, ನಿಜಾನೇ. ಈ ಚಿಕ್ಕ ಹುಡುಗನು ಗೊತ್ತಾಗ್ತಿದೆ, ನಿನಗ್ ಗೊತ್ತಾಗ್ತಿಲ್ವಾ ಅಕ್ಕ?
ಒಡವೆಗಳು ನಕಲಿ ಆದ್ರೆ ನಾವು ಅವ್ರ ಅಪ್ಪ ಅಮ್ಮನ ಜೊತೆ ಕೂತ್ ಮಾತಾಡ್ಬೇಕು. ಇದ್ರಲ್ಲಿ ಸಕ್ಕು ತಪ್ಪೇನಿದೆ?